ನಮಸ್ಕಾರಗಳು ಧನುರಾಶಿಯ ಬಂಧುಗಳೇ. ನಿಮ್ಮದು ಧರ್ಮದ ಹಾದಿ, ಜ್ಞಾನದ ಬದುಕು. ಗುರಿ ಹಿಡಿದರೆ ಅದನ್ನು ಸಾಧಿಸಿಯೇ ತೀರುವ ಛಲಗಾರರು ನೀವು. ಆದರೆ ಇತ್ತೀಚಿನ ದಿನಗಳಲ್ಲಿ ನನ್ನ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲ. ನಾನು ಸದಾ ಕಾಲ ಇತರರಿಗೆ ಶ್ರಮಿಸುತ್ತಿದ್ದೇನೆ ಎಂದು ನಿಮಗೆ ಅನಿಸುತ್ತಿದೆಯೇ? ನಿಮ್ಮ ಗುರಿ ನಿಮ್ಮ ಕಣ್ಣು ಮುಂದಿದ್ದರೆ ಅದನ್ನು ಮುಟ್ಟಲು ಸಾಧ್ಯವಾಗುತ್ತಿಲ್ಲವೇ? ಧನುರಾಶಿಯವರೇ, ಇಂದಿನ ದಿನ ಅಂದರೆ ಫೆಬ್ರವರಿ 19 ಗುರುವಾರದ ದಿನ ನಿಮಗೆ ಅತ್ಯಂತ ವಿಶೇಷವಾದದ್ದು. ನಿಮ್ಮ ರಾಶಿಯಾಧಿಪತಿ ದೇವಗುರು ಬೃಹಸ್ಪತಿ ಇಂದು ನಿಮ್ಮ ಮೇಲೆ ಪೂರ್ಣ ಕೃಪೆ ತೋರಿಸುತ್ತಿದ್ದಾನೆ. ಇಷ್ಟು ದಿನ ನಿಮ್ಮ ಹಾದಿಯಲ್ಲಿದ್ದ ಕತ್ತಲೆ ಇಂದು ಜ್ಞಾನದ ಬೆಳಕಿನಿಂದ ದೂರವಾಗಲಿದೆ. ಇಂದು ನಿಮ್ಮ ರಾಶಿಯ ಭಾಗ್ಯೋದಯ ಮತ್ತು ಗುರುಬಲ ಎರಡು ಒಟ್ಟಾಗಿ ಕೆಲಸ ಮಾಡಲಿವೆ. ವಿದೇಶಿ ಯೋಗ, ಆರ್ಥಿಕ ಸುಧಾರಣೆ ಮತ್ತು ಗೌರವ ಪ್ರಾಪ್ತಿಯ ಆ ಸುದಿನ ಇಂದಿನ ಆಗಿದೆ. ಅದೃಷ್ಟದ ಕ್ಷಣಗಳು ಯಾವಾಗ ಆರಂಭವಾಗಲಿದೆ? ಈ ವಿಡಿಯೋವನ್ನು ತಪ್ಪದೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮಗೆ ಈ ಮಾಹಿತಿ ನಿಮ್ಮ ಅದೃಷ್ಟದ ದಿನಗಳನ್ನು ತರುತ್ತದೆ. ಧನುರಾಶಿಯ ಅಧಿಪತಿ ಗುರು. ಇಂದು ಗುರುವಾರವಾಗಿರುವುದರಿಂದ ನಿಮ್ಮ ರಾಶಿಗೆ ಸುವರ್ಣ ಕಾಲ. ಗುರುಬಲ. ಇಂದು ಗುರುವು ನಿಮ್ಮ ರಾಶಿಯ ಮೇಲೆ ಶುಭ ದೃಷ್ಟಿ ಬೀರುತ್ತಿರುವುದರಿಂದ ನಿಮ್ಮಲ್ಲಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಆಲೋಚನೆಗಳು ಹೆಚ್ಚಾಗಲಿವೆ. ಚಂದ್ರನ ಪ್ರಭಾವ. ಇಂದು ಚಂದ್ರನ ಸಂಚಾರವು ನಿಮ್ಮ ಜ್ಞಾನದ ಸ್ಥಾನದ ಮೇಲೆ ಇರುವುದರಿಂದ ನಿಮ್ಮ ನಿರ್ಧಾರಗಳು ಅತ್ಯಂತ ನಿಖರವಾಗಿರುತ್ತದೆ. ಗೋಚರ ಫಲ. ಇಂದು ನೀವು ಮಾಡುವ ಯಾವುದೇ ಸಮಾಜ ಸೇವೆ ಅಥವಾ ಧಾರ್ಮಿಕ ಕಾರ್ಯಗಳು ನಿಮಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಪುಣ್ಯ ಮತ್ತು ಹೆಸರನ್ನು ತಂದುಕೊಡಲಿದೆ. ನೌಕರ ವರ್ಗದವರಿಗೆ, ಧನುರಾಶಿಯ ಉದ್ಯೋಗಿಗಳೇ, ಇಂದು ಕಚೇರಿಯಲ್ಲಿ ನೀವು ಎಲ್ಲರಿಗೂ ಮಾರ್ಗದರ್ಶಕವಾಗಿ ಕೆಲಸ ಮಾಡುವಿರಿ. ನಿಮ್ಮ ಅನುಭವದಿಂದ ಮಾತುಗಳಿಗೆ ಎಲ್ಲರೂ ಬೆಲೆ ನೀಡುತ್ತಾರೆ. ಬೋಧನಾ ಕ್ಷೇತ್ರ, ಕಾನೂನು, ಬ್ಯಾಂಕಿಂಗ್ ಅಥವಾ ಆಡಳಿತ ಮಂಡಳಿಯಲ್ಲಿರುವವರಿಗೆ ಇಂದು ಬಡ್ತಿಯ ಯೋಗವಿದೆ. ದೂರ ಊರಿಗೆ ವರ್ಗಾವಣೆ ನಿರೀಕ್ಷೆಯಲ್ಲಿದ್ದವರಿಗೆ ಇಂದು ಸಿಹಿ ಸುದ್ದಿ ಸಿಗಬಹುದು. ವಿದ್ಯಾರ್ಥಿಗಳಿಗೆ ಮತ್ತು ಸಂಶೋಧಕರಿಗೆ, ವಿದ್ಯಾರ್ಥಿಗಳಿಂದ ಇಂದು ಸುವರ್ಣ ದಿನ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಇಂದು ವೀಸಾ ಮತ್ತು ಅಡ್ಮಿಷನ್ ಪ್ರಕ್ರಿಯೆಗಳಲ್ಲಿ ಇದ್ದ ಅಡೆತಡೆಗಳು ನಿವಾರಣೆಯಾಗಲಿವೆ. ಜ್ಯೋತಿಷ್ಯ, ಸಂಸ್ಕೃತಿ ಅಥವಾ ಯಾವುದೇ ಪ್ರಾಚೀನ ವಿದ್ಯೆಯನ್ನು ಕಲಿಯಲು ಇದು ಅತ್ಯಂತ ಶ್ರೇಷ್ಠ ದಿನ. ವ್ಯಾಪಾರ ಮತ್ತು ಹೂಡಿಕೆ. ಚಿನ್ನಾಭರಣ ವ್ಯಾಪಾರ, ಬೇಳೆಕಾಳುಗಳ ವ್ಯಾಪಾರ ಅಥವಾ ಪುಸ್ತಕ ಮಾರಾಟಗಾರರಿಗೆ ಇಂದು ಅನಿರೀಕ್ಷಿತ ಲಾಭದ ದಿನವಾಗಿದೆ. ದೂರದ ವ್ಯವಹಾರ, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗಿರುವವರಿಗೆ ಇಂದು ಹೊಸ ಕಾಂಟ್ರಾಕ್ಟರ್ ಕೈ ಸೇರಲಿದೆ. ನಿಮ್ಮ ಪ್ರಾಮಾಣಿಕತೆಯು ಇಂದು ನಿಮ್ಮ ಹೊಸ ಗ್ರಾಹಕರನ್ನು ಸೆಳೆಯಲಿದೆ. ಆರ್ಥಿಕವಾಗಿ ಧನುರಾಶಿಯವರಿಗೆ ಇಂದು ಅತ್ಯಂತ ನೆಮ್ಮದಿಯ ದಿನ. ದೈವಿಕ ಧನಬಲ. ಪೂಜೆ ಪುನಸ್ಕಾರಗಳ ಮೂಲಕ ಅಥವಾ ಹಿರಿಯ ಆಶೀರ್ವಾದದಿಂದ ನಿಮಗೆ ಇಂದು ಧನ ಲಾಭವಾಗಲಿದೆ. ಮ್ಯೂಚುಯಲ್ ಫಂಡ್ ಅಥವಾ ದೀರ್ಘಕಾಲಕ್ಕೆ ಹೂಡಿಕೆಗಳಿಂದ ಇಂದು ಹಣ ವ್ಯಯಿಸುವುದು ಉತ್ತಮ. ಇದು ಭವಿಷ್ಯದಲ್ಲಿ ನಿಮಗೆ ದೊಡ್ಡ ಆಸ್ತಿಯಾಗಲಿದೆ. ಧಾರ್ಮಿಕ ಕಾರ್ಯಗಳಿಗೆ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಇಂದು ನೀವು ಹಣ ವ್ಯವಹರಿಸುವವರು. ಇದರಿಂದ ನಿಮಗೆ ಮಾನಸಿಕ ಶಾಂತಿ ಸಿಗಲಿದೆ. ಸಾಲ ನೀಡುವ ಮುನ್ನ ವಿವೇಚನೆ ಇರಲಿ. ಕುಟುಂಬದಲ್ಲಿ ಇಂದು ಹಬ್ಬದ ವಾತಾವರಣ ಇರಲಿದೆ. ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಅಥವಾ ಯಾವುದಾದರೂ ಶುಭ ಕಾರ್ಯವನ್ನು ನಡೆಯುವ ಬಗ್ಗೆ ಚರ್ಚೆಗಳಾಗಬಹುದು. ತಂದೆಯ ಆರೋಗ್ಯ ಸುಧಾರಿಸಲಿದೆ ಮತ್ತು ಅವರಿಂದ ನಿಮಗೆ ಆರ್ಥಿಕ ಲಾಭವಾಗಲಿದೆ. ಪತಿ ಪತ್ನಿಯರ ನಡುವೆ ಜ್ಞಾನ ಮತ್ತು ವಿವೇಕದ ಮಾತುಗಳು ನಡೆಯಲಿವೆ. ಸಂಗಾತಿಯು ಇಂದು ನಿಮ್ಮ ಆಧ್ಯಾತ್ಮಿಕ ಹಾದಿಗೆ ಬೆಂಬಲ ನೀಡುತ್ತಾರೆ. ಸಣ್ಣ ಪುಟ್ಟ ಪ್ರವಾಸಕ್ಕೆ ಇಂದು ಪ್ಲಾನ್ ಮಾಡಬಹುದು. ಪ್ರೇಮಿಗಳಿಗೆ ಇಂದು ಸಾಮಾನ್ಯ ದಿನ. ನಿಮ್ಮ ಪ್ರೀತಿಯಲ್ಲಿ ಒಂದು ರೀತಿಯಲ್ಲಿ ಪವಿತ್ರತೆ. ಮದುವೆಯ ಮಾತುಕತೆ ನಡೆಸಲು ಇಂದು ಹಿರಿಯರ ಮುಂದೆ ಪ್ರಸ್ತಾಪನೆ ಇಡಲು ಇದು ಸಕಲ. ಧನುರಾಶಿಯವರು ಇಂದು ಮಾನಸಿಕವಾಗಿ ಅತ್ಯಂತ ಉಲ್ಲಾಸದಿಂದ ಇರುತ್ತಾರೆ. ಯಕೃತ ಅಥವಾ ಬೊಜ್ಜಿನ ಸಮಸ್ಯೆ ಇರುವವರು ಇಂದು ಆಹಾರದ ಮೇಲೆ ಹತೋಟಿ ಹೊಂದಿರಬೇಕು. ಅತಿಯಾದ ಸಿಹಿ ಪದಾರ್ಥಗಳು ಸೇವೆಯನ್ನು ತಪ್ಪಿಸಿ. ಇಂದು ಹಳದಿ ಬಣ್ಣದ ಹಣ್ಣುಗಳನ್ನು ಸೇವಿಸಿ. ಬೆಳಿಗ್ಗೆ ಸ್ವಲ್ಪ ಸಮಯ ಸೂರ್ಯನ ಬೆಳಕಿನಲ್ಲಿ ಕಳೆಯುವುದು ನಿಮ್ಮ ಮೂಳೆಗಳಿಗೆ ಶಕ್ತಿ ನೀಡುತ್ತದೆ. ಇಂದಿನ ದಿನದಲ್ಲಿ ಶುಭ ಸಂಖ್ಯೆ 3, 12, 21, 30 ಆಗಿರುತ್ತದೆ. ಶುಭ ಸಮಯ ಬೆಳಿಗ್ಗೆ 11:30ರಿಂದ ಮಧ್ಯಾಹ್ನ 1ರವರೆಗೆ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಲು ಈ ಸಮಯ ಸೂಕ್ತವಾಗಿದೆ.
ಇಂದು ನೀಲಿ ಬಣ್ಣ ಅಥವಾ ಕಪ್ಪು ಬಣ್ಣವನ್ನು ಬಳಸಲೇಬೇಡಿ ಯಾವುದೇ ಕಾರಣಕ್ಕೂ. ಧನುರಾಶಿಯವರೇ, ನಿಮ್ಮ ಇಂದಿನ ಅದೃಷ್ಟವನ್ನು ವೃದ್ಧಿಗೊಳಿಸಲು ಈ ಪರಿಹಾರವನ್ನು ನೀವು ಮಾಡಲೇಬೇಕು. ಇಂದು ಗುರುವಾಗಿರುವುದರಿಂದ ರಾಘವೇಂದ್ರ ಸ್ವಾಮಿಗಳು ಅಥವಾ ಶಿರಾಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಪಡೆಯಿರಿ. ಬಡವರಿಗೆ, ಬ್ರಾಹ್ಮಣರಿಗೆ ಕಡಲೆಬೇಳೆ ಅಥವಾ ಹಳದಿ ಬಣ್ಣದ ಹಣ್ಣುಗಳನ್ನು ದಾನ ಮಾಡಿ. ಓಂ ಬ್ರೂಂ ಬೃಹಸ್ಪತಿಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಇದರಿಂದ ನಿಮಗೆ ಬುದ್ಧಿಶಕ್ತಿ ಮತ್ತು ಐಶ್ವರ್ಯ ವೃದ್ಧಿಯಾಗುತ್ತದೆ. ಧನುರಾಶಿಯವರೇ, ನಿಮ್ಮ ಜ್ಞಾನವೇ ನಿಮಗೆ ದಾರಿದೀಪ. ಯಾವುದಕ್ಕೂ ಅಂಜಬೇಡಿ. ನೀವು ಹಿಡಿದ ಗುರಿ ಇಂದು ಯಶಸ್ವಿಯಾಗುವುದು ಖಚಿತ. ಇಂದಿನ ದಿನವು ನಿಮ್ಮ ಬಾಳಲ್ಲಿ ಹೊಸ ಬೆಳಕು ಮತ್ತು ಸುಖವನ್ನು ತರಲಿ ಎಂದು ಹಾರೈಸುತ್ತೇವೆ. ವೀಕ್ಷಕರೇ, ಧನುರಾಶಿಯ ಈ ವಿವರವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಧನುರಾಶಿಯ ಸ್ನೇಹಿತರಿಗೆ ತಪ್ಪದೆ ಶೇರ್ ಮಾಡಿ. ದಿನನಿತ್ಯದ ಇಂತಹ ನಿಖರ ಮಾಹಿತಿಗೆ ನಮ್ಮ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ. ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಗುರುದೇವ ಮತ್ತು ಶ್ರೀ ಗುರು ರಾಘವೇಂದ್ರ ಎಂದು ಕಮೆಂಟ್ ಮಾಡಿ. ನಿಮ್ಮ ದಿನ ಜ್ಞಾನ ಸಮಯವಾಗಿರಲಿ. ಧನ್ಯವಾದಗಳು.